ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಳಿ. ಸರ್ ನಮಗೊಂದು ಸಿಲ್ವರ್ ಬಣ್ಣದ್ದು ಮಾರುತಿ ಸುಜುಕಿ ಓಮಿನಿ ವ್ಯಾನು ಗಾಡಿ ಹಾಕಿದಾರಲ್ಲ ಸೇಲ್ಗಿದೆ ಅಂತ. ಹಾಂ ಸರ್, ಹೌದು. ಸರ್ ಏನೈತ್ರಿ ಮಾಡಲು? ಸರ್ 2018 ಸರ್, 18 ಮಾಡಲು. 2018 ಮಾಡಲ್ ಐತಿ. 18 ಸರ್. ಓಕೆ, ತಾವು ಓನರ್ ಎಷ್ಟಾಗಿದ್ರೆ ಗಾಡಿಗೆ? ಸರ್ ನಾವು ಥರ್ಡ್ ಓನರು. ಒಂದೇ ಮನೇಲಿ ಅಪ್ಪ ಮಕ್ಕಳು ಇಬ್ಬರು ಓನರ್ ಆಗಿದ್ದಾರೆ. ಒಂದೇ ಮನೇಲಿ 2 ಓನರ್ ಆಗಿದ್ದಾರಾ? ಹಾಂ, ಒಂದೇ ಮನೇಲಿ ಅಪ್ಪ ಮತ್ತು ಅಪ್ಪನ ಹೆಸರು ತೊಗೊಂಡಿದ್ದು. ಹ್ಞೂ. ಅವ್ರನ್ನ ಎಕ್ಸ್ಪೈರ್ ಆದರು ಅಂತ ಹೇಳಿ ಹ್ಞೂ. ಮಗನ ಹೆಸರು ಮಾಡಿಸ್ಕೊಂಡು ತೊಗೊಂಡಿದ್ದು ನಾನು ಆಮೇಲೆ. ಓಕೆ, ಒಟ್ಟಿನಲ್ಲಿ ನಿಮ್ಮ ಗಾಡಿ ಯಾರು ತೊಗೊಂತಾರ ಅವರು 4 ಓನರ್ ಆಗ್ತಾರೆ ರೀ? ಹೌದು ಸರ್, ಹೌದು. 4ನೇ ಓನರ್ ಆಗ್ತಾರೆ. ಓಕೆ, ಇಲ್ಲಿ ತನಕ ತಮ್ಮ ಗಾಡಿ ಕಿಲೋಮೀಟ್ರ್ ಎಲ್ಲ ಎಷ್ಟು ಓಡೈತ್ರಿ ಸರ್ ಈಗ? ಸರ್ ಈಗ 70,000 ಓಡಿದೆ ಸರ್. 70,000 ಕೂಡ ಓಡಿರೋದು ಜೆನ್ಯೂನ್ ರನ್ನಿಂಗ್ ಓಡೈತ್ರಿ? ಮೀಟ್ರ್ ಚಲ್ತಿನೇ ಐತ್ರಿ ಸರ್? ಸ್ಟೆಪ್ನಿ ಇದೆ ಸರ್. ಇಲ್ಲ ಸ್ಟೆಪ್ನಿ ಅಲ್ಲ ಸರ್, ಮೀಟ್ರ್ ಚಲ್ತಿನೇ ಐತ್ರಿ ರನ್ನಿಂಗ್ ಮೀಟ್ರು? ಹಾಂ, ಚಾಲ್ತಿ ಇದೆ ಸರ್, ಅದು ರನ್ನಿಂಗ್ ಇದೆ. ಓಕೆ, ಅದೇ ತಾವು ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಹಿಡಿದು ಸ್ಟೆಪ್ನಿ ಹಿಡ್ಕೊಂಡು 5 ಟೈರ್ ಕೂಡ ಎಷ್ಟು ಐತ್ರಿ ಸರ್ ಪರ್ಸೆಂಟೇಜು? ಒಂದು 50% ಇದೆ ಸರ್. 50% ತನಕ ಟೈರ್ ಸಿಗ್ತೈತೆ ರೀ? 50% ಇದೆ ಸರ್. ಓಕೆ, ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ರೀ, ಗಾಡಿ ಬಾಡಿ ನೆನಪಿಲ್ಲ ಅದು ಕೂಡ ಯಾವ ಥರ ಇಟ್ಕೊಂಡಿರತ್ತಾವೆ ಪ್ರೆಸೆಂಟು? ಚೆನ್ನಾಗಿದೆ ಸರ್, ಸಣ್ಣ ಪುಟ್ಟ ಸ್ಕ್ರಾಚಸ್ ಆಗಿದೆ. ಹ್ಞೂ. ಲೈಟ್ ವೇಟ್ ಸರ್, ಜಾಸ್ತಿ ಇಲ್ಲ, ಸಣ್ಣ ಪುಟ್ಟದಾಗಿದೆ ಅಷ್ಟೇ. ಓಕೆ, ಇವಾಗ ಇಂಜನ್ನು ಸಿವಿಲ್ ಇಂಜನ್ ಇರುವಂಥದ್ದು? ಹೌದು ಸರ್, ಹೌದು. ಓಕೆ, ಸಣ್ಣ ಮತ್ತೆ LPG ಯಾವುದಿಲ್ಲ, LPG ಫಿಟೆಡ್ ಏನಿಲ್ಲ. ಪ್ಯೂರ್ ಪೆಟ್ರೋಲ್ ಓಡ್ತಿದೆ. 8 ಸೀಟ್ರ್ ಗಾಡಿ.7+1 8 ಸೀಟರ್ ಐತ್ರಿ? ಹಾಂ ಸರ್, ಹೌದು. ಓಕೆ, ಸಣ್ಣ ಪುಟ್ಟ ಕ್ರ್ಯಾಸಸ್ ಆಗಿದೆ, ಆದರೆ ಮೇಜರ್ ಆಗಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು ಈ ಥರ ಯಾವುದೂ ಪ್ರಾಬ್ಲಮ್ ಇಲ್ಲ. ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಶುದ್ಧ ಇಲ್ಲ ಸರ್, ಅದ್ಯಾವುದೂ ಇಲ್ಲ. ಐತ್ರಿ? ಅದ್ಯಾವುದಿಲ್ಲ ಸರ್, ರೀಪೇಂಟಿಂಗ್ ಯಾವುದೂ ಆಗಿಲ್ಲ. ಓಕೆ, ಇವಾಗ LPG ಏನೂ ಇಲ್ಲ ರೀ ಸರ್, ಪ್ಯೂರು ಪೆಟ್ರೋಲ್ ಮಾತ್ರ ಪ್ಯೂರ್ ಐತ್ರಿ? ಪೆಟ್ರೋಲ್. ಹಾಂ ಸರ್, ಹೌದು. ಏನು ಕೊಡ್ತೈತೆ ರೀ ಮೈಲೇಜ್ ಎಲ್ಲ? ಸರ್ ಅದೊಂದು 18 ಬರ್ತದೆ ಸರ್. 18 ತನಕ ಕೊಡ್ತೈತೆ ರೀ ಮೈಲೇಜ್? ಹಾಂ ಸರ್, ಹೌದು. ಓಕೆ, ಬಂಬರು ಆಲ್ಮೋಸ್ಟ್ ಎಲ್ಲ 25, 20 ಅಂತ ಹೇಳ್ತಾರೆ. ಏನು? ಅದು ಬರೋದೆಲ್ಲ ಮೈಲೇಜ್ ಎಲ್ಲ 25 ಬರುತ್ತೆ, 20 ಬರುತ್ತೆ ಅಂತ ಹೇಳ್ತಾರೆ. ಇಲ್ಲ 25 20 ಮೇಲ್ಪಟ್ಟು ಹೋಗೇ ಬೇಡಿ ನೀವು. 13 14 ಲಾಸ್ಟ್ ನೀವು ಕೊಡ್ತೈತೆ ನಿಮ್ಮ ಕೈಯಾಗ. 18 ತನಕನೂ ಬರುತ್ತೆ. ಅದು ಓಡ್ಸೋರ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಹಾಂ, ಹೌದು ಸರ್, ಹೌದು. ಆಲ್ಮೋಸ್ಟ್ 17 16 ತನಕನೇ ಅದ್ರ ಮೈಲೇಜ್ ಬರೋದು ಹೇಳ್ಬೇಕಂದ್ರೆ ನಿಮಗೆ. ಓಕೆನಾ? ಹಾಂ. ಇನ್ನೇನು LPGಯಲ್ಲಿ ಓಡಿಸ್ತಾ ಇರ್ತಂದ್ರೆ ಅದು ಸಿಲಿಂಡರ್ ಲೆಕ್ಕದ ಮೇಲೆ ಬರುತ್ತೆ. ಹಾಂ, ನಮ್ದು 15ರಿಂದ 18 ಅಂತೂ ಬಂದೇ ಬರುತ್ತೆ ಸರ್. ನಾವು ಜಾಸ್ತಿ ರಫ್ ಯೂಸ್ ಮಾಡಲ್ಲ. ಹಾಂ. ಓಕೆ, ಬಂಪರು ಕ್ಯಾರಿಯರ್ ಏನು ಫಿಟ್ನೆಸ್ ಇದೆಯಾ? ಹಾಂ, ಇದೆ ಸರ್. ಫ್ರಂಟ್ ಬಂಪರ್ ಇದೆ, ಮೇಲ್ ಕ್ಯಾರಿಯರ್ ಇದೆ. ಓಕೆ, ಹ್ಞೂ. ಈಗ ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಐತ್ರಿ ಸರ್? ಹಾಂ ಸರ್, ಸಿಸ್ಟಮ್ ಇದೆ. ಸೀಟ್ ಕುಷನ್ ಆಗಿರ್ಬೋದು ಎಲ್ಲ ನೀಟ್ನೆಸ್ ಐತ್ರಿ? ಇದೆ ಸರ್, ಇದೆ. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್ ಈ ಗಾಡಿಗೆ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ರಿ? FC ಇನ್ಸೂರೆನ್ಸ್ ಅಂತೂ ಹೇಳ್ಬೇಕಾಗುತ್ತೆ ನೀವು, ರನ್ನಿಂಗ್ ಎಷ್ಟು ಮಂತ್ ಅದಂತ. SC ಅಂತೂ ರನ್ನಿಂಗ್ ಇದೇ ಇರುತ್ತೆ, ವೈಟ್ ಬೋರ್ಡ್ ಅಲ್ಲ ಇದು? ಹಾಂ, ವೈಟ್ ಬೋರ್ಡ್ ಸರ್. FC ಇದೆ. ಹ್ಞೂ. ಇನ್ಸೂರೆನ್ಸು ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಕಟ್ಟಿದ್ದೀವಿ ಸರ್. ಕಟ್ಟಿದ್ರಿ? ಎಷ್ಟು ತಿಂಗಳು ಆಯಿತು? ಎಷ್ಟು ತಿಂಗಳು ಸಿಗ್ತೈತೆ ರೀ ಕಸ್ಟಮರ್ ಗಾಡಿ ತೊಗೊಂಡ್ರೆ? ಒಂದು ಇನ್ನು 6 ಮಂತ್. ಇನ್ನು 6 ತಿಂಗಳ ತನಕ ಇನ್ಸೂರೆನ್ಸ್ 6 ಮಂತ್ ಆಯ್ತು ಕಟ್ಟಿ. ಇನ್ನು 6 ಮಂತ್ ಇದೆ ಸರ್. ಓಕೆ ಸರ್, ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಈ ಮಾರುತಿ ಸುಜುಕಿ ಓಮಿನಿ ಗಾಡಿಗೆ ಪ್ರೈಜು? ಸರ್ ಒಂದು 3 ಲ್ಯಾಕ್ ಹೇಳ್ತೀನಿ. ಹಾಂ. ನನಗೆ ಅಮೌಂಟ್ ಎಮರ್ಜೆನ್ಸಿ ಇರೋದ್ರಿಂದ ಒಂದು 8285ಗೆಲ್ಲ ಕೊಟ್ಬಿಡ್ತೀನಿ ಸರ್. ಮಾಡೆಲ್ 2018 ಐತ್ರಿ, ತಾವು ಓನರ್ ಕೂಡ ಜಾಸ್ತಿ ಆಗಿಲ್ಲ, ಥರ್ಡ್ ಓನರು. ಗಾಡಿ ಯಾರು ತೊಗೊಂತಾರೆ ಎಂಬುದು 4ನೇ ಓನರ್ ಆಗ್ತಾರೆ. 4ನೇ ಓನರ್ ಆಗ್ತಾರೆ. ಹೌದು ಸರ್, ಸರ್. ತಾವು ಹೇಳಕತ್ತಿದ ರೇಟು 3 ಲಕ್ಷ ಹೇಳಕತ್ತೀರಿ. ನಮ್ಮ ಕಡೆಯಿಂದ ಬಂದವರಿಗೆ 15,000 ರೂಪಾಯಿ ಡಿಸ್ಕೌಂಟ್ ಮಾಡಿದ್ರು ಕೂಡ 2,85,000 ತಾವು ಗಾಡಿ ಕೊಡಕ್ಕೆ ರೆಡಿನೇ ಇದ್ದೀರಾ, ಹೌದಾ? ಹೌದು ಸರ್, ಹೌದು. ಓಕೆ, ಗಾಡಿ ಇರುವಂಥ ಲೊಕೇಶನ್ ರೀ ಸರ್ ಇದು? ಸರ್ ಹಾಸನ ಸರ್, ಅರಕಲ್ಗೂಡು. ಹಾಸನ ಡಿಸ್ಟಿಕ್ ಅರಕಲ್ಗೂಡು. ಬರಾಬರ್. ಈಗ 285 ಏನು ಹೇಳಿದ್ರಲ್ಲ, ಹಾಂ. ಇದು ಫೈನಲ್ ರೇಟೇ ಆಗುತ್ತೋ ಇನ್ನು ಹತ್ತಿರ ಬಂದ ಒಂದು 5,000 ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಇದರಲ್ಲಿ. ಇದರಲ್ಲೂ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ರೀ? ಹಾಂ, ಒಂದು 5,000 ಆಗುತ್ತೆ ಅಷ್ಟೇ, ಅದಕ್ಕಿಂತ ಕಮ್ಮಿ ಆದರೆ ಆಗಲ್ಲ ಸರ್. ಓಕೆ, ಗಾಡಿ ಮಾತ್ರ CC ಸಮೇತ ಕೊಡ್ತೀರಾ? ಹೌದು ಸರ್, ಹೌದು. ಓಕೆ, ಈಗ ನಿಮ್ಮ ಕಸ್ಟಮರ್ ಏನು ಗಾಡಿ ತೊಗೊಂತಾರಲ್ಲ ಅವರು ಏನೋ ಒಂದು ರೂಪಾಯಿದಷ್ಟು ಕೆಲಸ ಮಾಡೋದೇನು ಅವಶ್ಯಕತೆ ಇಲ್ಲ? ಏನಿಲ್ಲ ಸರ್, ಏನಿಲ್ಲ. ಪೆಟ್ರೋಲ್ ಹಾಕಿ ಓಡಿಸ್ಬೇಕಷ್ಟೇ. ಬಿಸ್ನೆಸ್ ಪರ್ಪಸಿಗೆ ಆಗಿರ್ಬೋದು ಮತ್ತು ಗಾಡಿ ಓನ್ ಯೂಸ್ಗೆ ಆಗಿರ್ಬೋದು, ಆರಾಮ್ ಯೂಸ್ ಮಾಡ್ಕೋಬೋದು ಫ್ಯಾಮಿಲಿ ಯೂಸ್ಗೆ. ಅದೇ ಸರ್, ಅಷ್ಟೇ. ಇನ್ನು ಸ್ವಲ್ಪ ಒಂದು ಟೈರ್ ಹಾಕ್ಸ್ಕೊಬೇಕಾಗ್ತದೆ ನೆಕ್ಸ್ಟ್, ಅದು ಬಿಟ್ಟರೆ ಇನ್ನೇನು ಯೂಸ್ ಇಲ್ಲ ಸರ್ ಅವ್ರಿಗೆ.
ಓಕೆ ಸರ್ ಓಕೆ. ಇದು ಗಾಡಿರಂತೂ ಲೊಕೇಶನ್ ಅಂತೂ ಹೇಳಿದ್ರಿ ಹಾಸನ ಡಿಸ್ಟಿಕ್ಕು ಎಷ್ಟು ಹಾಂ. ಯಾವುದಂದ್ರಿ? ಅರಕಲ್ಗೂಡು ತಾಲೂಕು ಸರ್. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲ್ಲ? ಇದೇ ನಂಬರ್ ಸರ್ ನಮ್ಮದು. ಓಕೆ. ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಸರಿ ಸರ್, ಓಕೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು.